ವೀಕ್ಷಕರೇ ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಿಶ್ರ ತರಕಾರಿಗಳನ್ನು ಬಳಸಿ ಅತ್ಯಂತ ಸುಲಭವಾಗಿ ಒಂದು ಪಲ್ಯವನ್ನು ದಿಢೀರಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸಿ ಸಾಸಿವೆ ಚಟಪಟ ಸಿಡಿಯುವವರೆಗೂ ಕೈಯಾಡಿಸ್ಕೊಳ್ಬೇಕು. ಈಗ ಇದಕ್ಕೆ ಕತ್ತರಿಸಿದ ಹೀರೆಕಾಯಿ, ಆಲೂಗಡ್ಡೆ ಹಾಗೂ ಬದನೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ 3 ತರಕಾರಿಗಳು ಸುಮಾರು 1 ಕಪ್ನಷ್ಟಿದೆ. ತರಕಾರಿಗಳ ಪ್ರಮಾಣವನ್ನು ನಿಮ್ಮಿಷ್ಟಕ್ಕನುಸಾರವಾಗಿ ಬದಲಾಯಿಸಿಕೊಳ್ಬಹುದು. ಕೊನೆಯಲ್ಲಿ 1/4 ಕಪ್ನಷ್ಟು ಹಸಿ ಬಟಾಣಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಕೈಯಾಡಿಸಿಕೊಂಡು ಸುಮಾರು 1/4 ಕಪ್ನಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು. ತರಕಾರಿಗಳು ಮೆದುವಾಗಿ ಬೆಂದರೆ ಸಾಕಾಗುತ್ತೆ. ಈಗ ಈ ಪಲ್ಯಕ್ಕೆ ಬೇಕಾದ ಮಸಾಲೆಯನ್ನು ತಯಾರಿಸಿಕೊಳ್ಳೋಣ. ಮೊದಲಿಗೆ ಸುಮಾರು ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತಗೊಳ್ಬೇಕು. ಈ ತೆಂಗಿನಕಾಯಿಯ ತುರಿಗೆ ಸುಮಾರು ಅರ್ಧ ಕಪ್ನಷ್ಟು ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿಣದ ಹುಡಿ, 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್, 1 ಟೀ ಸ್ಪೂನಷ್ಟು ಉಪ್ಪು ಹಾಗೂ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಬೇಕು. ಕೊನೆಯಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಕೈಯಿಂದವೇ ಕಲಿಸ್ಕೊಳ್ಬೇಕು. ಇದನ್ನು ರುಬ್ಬುವ ಅವಶ್ಯಕತೆ ಇಲ್ಲ. ಈ ಪಲ್ಯವನ್ನು ತಯಾರಿಸಲಿಕ್ಕೆ ಮಿಕ್ಸರ್ ಗ್ರೈಂಡರ್ನ ಅಗತ್ಯ ಇಲ್ಲ. ಕೈಯಲ್ಲೇ ಕಲಸಿದ ಈ ಮಸಾಲೆಯನ್ನು ಬೆಂದ ತರಕಾರಿಯ ಜೊತೆ ಸೇರಿಸಿ ಸುಮಾರು 1-2 ನಿಮಿಷಗಳ ಕಾಲ ಬೇಯಿಸಿದರೆ ಪಲ್ಯ ರೆಡಿ. ತರಕಾರಿ ಹದವಾಗಿ ಬೆಂದಿದೆ. ಈ ಬೆಂದಿರುವ ತರಕಾರಿಗೆ ನಾನು ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸೇರಿಸಿ ಚೆನ್ನಾಗಿ ಮಗುಚಿ ಸುಮಾರು 2-3 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸಿಕೊಳ್ಬೇಕು. ಈ ಸುಲಭವಾದ ಒಂದು ಪಲ್ಯವನ್ನು ನಾವು ರೊಟ್ಟಿ, ಚಪಾತಿ, ದೋಸೆ, ಪೂರಿ ಜೊತೆಗೆ ಸವಿಯಬಹುದು. ಇದರ ಜೊತೆಗೆ ಸೋರೆಕಾಯಿ ಅಥವಾ ಪಡವಲಕಾಯಿ ಇಂತಹ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ಬಹುದು. ಅತಿ ಶೀಘ್ರವಾಗಿ ತಯಾರಾಗುವ ಈ ಮಿಶ್ರ ತರಕಾರಿಗಳ ಪಲ್ಯವನ್ನು ನೀವು ಒಮ್ಮೆ ಪ್ರಯತ್ನಿಸಿ ನನಗೆ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.